ಗೋಬರ್ ಗ್ಯಾಸ್ ಘಟಕ ಸಿಸ್ಟಮ್ ಬಯೋ ಅಂತ ಹೇಳ್ಬಿಟ್ಟು ತುಂಬಾ ಸರಳವಾಗಿ ಮಾಡ್ಕೊಳ್ಳುವಂತ ಘಟಕ. ಮುಂಚೆ ಎಲ್ಲ ನಾವು ಹಳ್ಳ ತೆಗೆದು ಇಟ್ಕೆ ಇಟ್ಟು ಸಿಮೆಂಟ್ ಹಾಕಿ ತುಂಬಾ ಮಾಡ್ಬೇಕಾಗಿತ್ತು, ಕಷ್ಟ ಆಗ್ತಿತ್ತು, ತುಂಬಾ ಟೈಮ್ ತಗೊಳ್ತಾ ಇತ್ತು. ಈಗ ತುಂಬಾ ಈಸಿ ಮೆಥಡ್ ಇದೆ. ಬನ್ನಿ ಇದು ತಿಳ್ಕೊಳ್ಳೋಣ. ಈಗ ನಿಜವಾಗ್ಲೂ ಒಂದು ಸ್ವಾವಲಂಬನೆ ಜೀವನ ಮಾಡ್ಬೇಕಾದ್ರೆ ನಮಗೆ ಮುಖ್ಯವಾಗಿ ಒಲೆ ಉರಿಸೋಕೆ ನಮ್ಗೆ ಒಲೆಗಳಿಲ್ಲ. ಇವತ್ತು ಸೌದೆ ಒಲೆ ಕಷ್ಟ ಆಗ್ತಾ ಇದೆ. ಸಿಟಿಗಳಲ್ಲಿ ಗೋಬರ್ ಗ್ಯಾಸ್ ಮಾಡ್ಕೊಂಡು ಸ್ವಲ್ಪ ಜಾಗ ಇದ್ರೆ ಇದಕ್ಕಿಂತ ಕಂಪ್ರೆಸ್ ಆಗಿ ಚಿಕ್ಕದಾಗಿರುವಂತದ್ದು ಬರ್ತಾ ಇದೆ. ತೋಟಗಳಂತೂ ಖಂಡಿತವಾಗ್ಲೂ ಎಲ್ಲರೂ ಇದನ್ನ ಮಾಡ್ಕೊಬಹುದು. ನೀವು ಹೇಳೋದ್ರಲ್ಲ ಸಗಣಿ ಹಸುಗಳು ಇದ್ರೆ ಇದೊಂದು ತುಂಬಾ ಮುಖ್ಯ. ನಮ್ಗೆ ನಮ್ಮ ಮನೆ ಅಡುಗೆ ನಮ್ಗೆ ನಾವೇ ಮಾಡ್ಕೊಂಡ್ಬಿಡ್ಬೋದು, ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ. ಯುದ್ಧ ಇನ್ನೊಂದು ನಮ್ಗೇನೋ ಬಾಧಿಸೋದಿಲ್ಲ ಅನ್ಸುತ್ತೆ, ನಮ್ಗೆ ತೊಂದರೆ ಕೊಡೋದಿಲ್ಲ. ಸರಿ, ಇವಾಗ ನಮ್ಗೆ ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ. ಸೊ ಇದು ಸಿಸ್ಟಮ್ ಬಯೋ ಅಂತ, ಇದು ತುಂಬಾ ಚೆನ್ನಾಗಿದೆ. ಅವ್ರದ್ದೇ ಸೆಟಪ್ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ನಾವು ಪ್ರತಿಯೊಂದು ಸಗಣಿನೂ ನಾವು ನೀಟಾಗಿ ತಗೊಂಡ್ಬಂದು ಇಲ್ಲಿ ಹಾಕಿ ಅದನ್ನ ನಾವು ನೀಟಾಗಿ ನೀರ್ ಹಾಕಿ ಕಲಿಸ್ತೀವಿ. 40 kg ಸಗಣಿ ಹಾಕಿದ್ರೆ 80 ಲೀಟರ್ ನೀರ್ ಹಾಕ್ಬಿಟ್ಟು ಇದು ಸ್ಲರಿ ಮಾಡ್ತೀವಿ. ಸ್ಲರಿ ಮಾಡಿ ಇದನ್ನ ಓಪನ್ ಮಾಡಿದ್ರೆ ಸ್ಲರಿ ಎಲ್ಲ ಒಳಗಡೆ ಹೋಗುತ್ತೆ. ಫುಲ್ ಆದಾಗ ಒಳಗಡೆ ಹೋಗುತ್ತೆ. ಸೊ ನಾವು ಎಷ್ಟು ಇನ್ಪುಟ್ ಕೊಡ್ತೀವಿ ಒಳಗಡೆ ಹೋಗುತ್ತೆ, ಈ ತರ ಒಳಗಡೆ ಹೋಗುತ್ತೆ. ಸೊ ಇದೊಂದು ಈ ಗೋಬರ್ ಗ್ಯಾಸ್ ಟ್ಯಾಂಕ್ ಏನಿದೆಯಲ್ಲ, ಟ್ಯಾಂಕ್ ಕೆಳಗಡೆ ಅವ್ರು ಏನ್ ಮಾಡಿದ್ದಾರೆ, ಸಿಮೆಂಟ್ ಇಟ್ಕೆ ಇಟ್ಬಿಟ್ಟು ಸ್ವಲ್ಪ ನೀಟಾಗಿ ಪ್ಲಾಸ್ಟಿಂಗ್ ಮಾಡ್ಕೊಂಡಿದ್ದೀರಲ್ಲ. ಹೌದು ಹೌದು. ಯಾಕಂದ್ರೆ ಇಲಿ ಹೆಗಣ ಏನು ಬರ್ದೇ ಇದು ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 1000 kg ಸಗಣಿ ಇದೆ. ಅದ್ರ ಮೇಲ್ಗಡೆ ಇವಾಗ ಗ್ಯಾಸ್ ತುಂಬಿಕೊಂಡಿರೋದು. ಓಕೆ. ಸೊ ನಾವು ಅಡಿಗೆ ಮಾಡಿದಷ್ಟು ಎಷ್ಟು ಅಡಿ ಆಳ ಇದೆ ಇದನ್ನ ಒಳಗಡೆ? ಇದು 3 ಅಡಿ ಆಳ ಇದೆ ಅಷ್ಟೇ. 3 ಅಡಿ ಆಳ ಒಳಗಡೆ ಇದೆ. ಏನ್ ಕೆಪಾಸಿಟಿ ಇದು? ಈ ಸಿಸ್ಟಮ್ 10, 11 ಇದು ಸಿಸ್ಟಮ್ 6 ಅಂತ ಹೇಳ್ತಾರೆ. 3-4 ದನಕ್ಕೆ ಇದು ಈ ಸಿಸ್ಟಮ್ ಆಗುತ್ತೆ. ನಮ್ಗೆ ಸ್ಟವ್ ಕೊಡ್ತಾರೆ, ಪೈಪ್ ಕೊಡ್ತಾರೆ, ಈ ಎಕ್ವಿಪ್ಮೆಂಟ್ಸ್ ಕೊಡ್ತಾರೆ. ಬಹಳ ಚೆನ್ನಾಗಿದೆ. ಅವರೇ ಬಂದು ಫಿಟ್ ಮಾಡ್ಕೊಡ್ತಾರೆ. ನಾವು ಅವ್ರು ಹೇಳಿದ ಸ್ಪೆಸಿಫಿಕೇಶನ್ ನಾವು ರೆಡಿ ಮಾಡಿ ಇಡಬೇಕು. ಅದೇ ಇದು ಕಟ್ಟೆ ರೆಡಿ ಇಡಬೇಕು ನಾವು. ಅಷ್ಟೇ. ಅವ್ರು ಬಂದು ಫಿಕ್ಸ್ ಮಾಡಿ ಕೊಡ್ತಾರೆ. ನಾನು ಆ ಸ್ಲರಿನ ಕರೆಕ್ಟ್ ಆಗಿ ಉಪಯೋಗಿಸ್ಕೋಬೇಕು ಅಂತ ಒಂದು ಗುಂಡಿ ಮಾಡಿ ಅದನ್ನ ಬಿಟ್ಟು ಅಲ್ಲಿಂದ ನಾನು ಕಾಂಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಕಾಂಪೋಸ್ಟ್ಗೆ. ಮನೆ ನೀರುನು ಇಲ್ಲಿಗೆ ಬರುತ್ತೆ, ತೊಳೆದಿದ್ ನೀರು ಎಲ್ಲ ಇಲ್ಲೇ ಬರುತ್ತೆ. ಇದನ್ನು ಸ್ಲರಿನೂ ಇಲ್ಲೇ ಬರುತ್ತೆ. ಇದನ್ನೆಲ್ಲ ತೆಗೆದು ನಾನು ಕಾಂಪೋಸ್ಟ್ ಮಾಡೋದಕ್ಕೆ ಇಲ್ಲಿಂದ ಈಗ ಫಸ್ಟ್ ಸಗಣಿ ಇನ್ಪುಟ್ ಆಯ್ತು, ಸಗಣಿ ಒಳಗಡೆ ಹಾಕಿರ್ತಾರೆ ಅವರು. ಅದ್ರ ಮುಖಾಂತರ ಸಗಣಿ ಸರಿ ಒಳಗಡೆ ಬರುತ್ತೆ. ಇಲ್ಲಿ ರಿಯಾಕ್ಷನ್ ಆಗುತ್ತೆ. ಇದು ನಮ್ಮ ಒಳ್ಳೊಳ್ಳೆ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾಗಳು ಇರ್ತವೆ ಆ ಸಗಣಿನಲ್ಲಿ. ಅದು ಎಲ್ಲ ಕೊಳ್ತು ನಮ್ಗೆ ಡಿಕಂಪೋಸ್ ಆಗಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಅದೇ ಗೋಬರ್ ಗ್ಯಾಸ್ ಅಂತ ಹೇಳ್ಬಿಟ್ಟು. ಆ ಗೋಬರ್ ಗ್ಯಾಸು ಆ ಪೈಪ್ ಮುಖಾಂತರ ಹೋಗುತ್ತೆ. ಎಲ್ಲೋ ಕಲರ್ ಕಾಣಿಸ್ತಿದೆ ಅಲ್ಲಿ, ಆ ಬ್ಲಾಕ್ ಕಲರ್ ಪೈಪ್ ಮುಖಾಂತರ ಅಡಿಗೆ ಮನೆಗೆ ಹೋಗುತ್ತೆ ಗ್ಯಾಸು. ಇನ್ನೊಂದು ಮಿಕ್ಕಿರೋ ಸ್ಲರಿ ನಮ್ಗೆ ಪ್ರತಿದಿನ ಈ ತರ ಆಚೆ ಬರುತ್ತೆ ಅಲ್ಲ. ಹೌದು, ಆಚೆ ಬರುತ್ತೆ. ನಾವು ಎಷ್ಟು ಒಂದು 120 ಲೀಟರ್ ಹಾಕಿದ್ರೆ 120 ಲೀಟರ್ ಸ್ಲರಿ ಆಚೆ ಬರುತ್ತೆ. ಸ್ಲರಿ ಆಚೆ ಬಂದ ತಕ್ಷಣ ಇಲ್ಲಿ ತುಂಬದ ಮೇಲೆ ಒಂದ್ ಸರಿ ಪಂಪ್ ಇಟ್ಕೊಂಡು ಪಂಪ್ ಮಾಡ್ಕೊಂಡು ಸಗಣಿನ ಇದೇ ಸ್ಲರಿನ ಅಲ್ಲಿ ಗೊಬ್ಬರ ಮಾಡ್ಕೊಂತ ಇದಾರೆ. ಉತ್ತಮವಾಗಿ ತೋಟಕ್ಕೆ ಹಾಕ್ಬೋದು ನಾವು ಇದನ್ನ ಬೇಕಾದ್ರೆ ನೇರವಾಗಿ ತೋಟಕ್ಕೆ ಹಾಕೊಬಹುದು, ನೇರವಾಗಿ ಕೊಡಬಹುದು, ಏನು ಸಮಸ್ಯೆ ಇಲ್ಲ. ಮತ್ತೆ ಗೊಬ್ಬರ ಮಾಡೋ ಅವಶ್ಯಕತೆನೇ ಇಲ್ಲ. ಇವ್ರೇನ್ ಮಾಡ್ತಾ ಇದಾರೆ, ಹುಲ್ಲು ಬೇರೆ ಎಲ್ಲ ಕೃಷಿ ತ್ಯಾಜ್ಯ ಇರೋದ್ರಿಂದ ಅದಕ್ಕೂ ಬೇಗ ಗೊಬ್ಬರ ಆಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಬಳಸ್ಕೊಂತ ಬೇಕಂದಾಗ ಅಲ್ಲೂ ಕೊಡ್ತೀವಿ, ಬೇಕಾದಾಗ ಅಲ್ಲೂ ಕೊಡ್ಕೊಬಹುದು. ಅತ್ಯುತ್ತಮವಾದಂತಹ ಮಾಡೆಲ್ ಇದು. ದಯವಿಟ್ಟು ಎಲ್ಲರೂ ಅಳವಡಿಸ್ಕೊಬೇಕು ಅಂತ ಈ ಮೂಲಕ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ. ಬೇಕಾದ್ರೆ ಇದ್ರ ಯಾರು ಮಾಡ್ಕೊಡ್ತಾರೆ ಅವ್ರನ್ನ ನಂಬರ್ ಕೊಡಿ ಸರ್, ನಾನು ಲಾಸ್ಟಲ್ಲಿ ನಂಬರ್ ಕೂಡ ಹಾಕ್ತೀವಿ ವಿಡಿಯೋ ಕೆಳಗಡೆ. ಆ ಕಾಂಟ್ಯಾಕ್ಟ್ ಮಾಡಿ ಅದು ಮಾಡ್ಕೊಬಹುದು.